ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಾಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, ನಿಫ್ಟಿ ನಿನ್ನೆ 22 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 70 ಪಾಯಿಂಟ್ಸ್ ಪಾಸಿಟಿವ್, ಸೆನ್ಸೆಕ್ಸ್ 130 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಡೇಟಾ ನಮಗೆ ಸಜೆಸ್ಟಿಂಗ್ ಬುಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅಂದ್ರೆ ಫ್ರೀ ವೆಲಟಾಲಿಟಿ ಇದೆ ಇದ್ರೆ ಪಾಸಿಟಿವ್ ಇದೆ ಅಂದ್ರೆ ವೆಲಟಾಲಿಟಿ ಇದೆ ಅಂತ ಅಂದ್ಬಿಟ್ಟು ಫಿಯರ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈಗ 3.81% ವೆಲಟಾಲಿಟಿ ಇಂಡೆಕ್ಸ್ ಪಾಸಿಟಿವ್ ಆಗಿದೆ. ಸೊ ಮಾರ್ಕೆಟ್ ಅಲ್ಲಿ ಫಿಯರ್ನೆಸ್ ಇದೆ. ಸೊ ಡೇಟಾ ನ್ಯೂಟ್ರಲ್ ಟು ಬೇರಿಶ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಒಂದು ತಿಳ್ಕೊಬಹುದು. ನಿಫ್ಟಿ ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಬಗ್ಗೆ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ. ನಿಫ್ಟಿ 50ನ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನೋಡಿ, ನಿಫ್ಟಿ 50 ನಿನ್ನೆ ಏನಾಯ್ತು, ಒಂದು ಹ್ಯೂಜ್ ಗ್ಯಾಪ್ ಅಪ್ ಆಯ್ತು. ನೀವು ನೋಡಿದ್ರೆ 25,830 ಕ್ಲೋಸ್ ಆಗಿದ್ದ ಮಾರ್ಕೆಟ್ ನಿನ್ನೆ ಸಡನ್ ಆಗಿ 26,060 ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು. ಸೊ 200 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು. ನಂತರದಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್, ಬಿಗಿನಿಂಗ್ ಅಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿಂದ ನೋಡಬಹುದು. ನಂತರದಲ್ಲಿ 26,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡ್ತು. 26,000ದಿಂದ ಸಪೋರ್ಟ್ ತಗೊಂಡಿದ್ ಮಾರ್ಕೆಟ್ ಓಕೆನಾ, ಒಂದು ಬುಲ್ಲಿಶ್ ರ್ಯಾಲಿನ ಮಾಡ್ತು. ಅದು 26,100. ಸೊ ಆಪ್ಷನ್ ಚೈನ್ ಪ್ರಕಾರ ನಾನು ನಿನ್ನೆ ನಿಮ್ಗೆ ಹೇಳ್ತಾ ಇದ್ದೆ 26,100 ಒಂದು ಸ್ಟ್ರಾಂಗ್ ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ಅಂತ. 26,100 ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡ್ತು. ಸೊ 2 ಸಲ 26,100 ರಿಜೆಕ್ಟ್ ಆಗಿದ್ ಮಾರ್ಕೆಟ್ ನಂತರದಲ್ಲಿ R1, ನಂತರದಲ್ಲಿ ಹಿಂದಿನ ದಿವಸದ ಗ್ಯಾಪ್ ಹತ್ರ ಬಂದ್ಬಿಟ್ಟು ಮಾರ್ಕೆಟ್ ಕ್ಲೋಸ್ ಆಗಿದ್ದ ನೀವು ನೋಡಬಹುದು. ಸೊ ಇದು ಡೇ ಟೈಮ್ ಫ್ರೇಮ್ ಅಲ್ಲಿ ಆದರೆ ನಮಗೆ ಇಲ್ಲಿ ನೋಡಿ ನಿನ್ನೆ ಮಾರ್ಕೆಟ್ ಅಲ್ಲಿ ಯಾವ ತರ ಬಿಹೇವ್ ಮಾಡಿದೆ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ 15 ಮಿನಿಟ್ಸ್ ಇದೊಂದು ಲೋವರ್ ಲೋ ಫಾರ್ಮೇಶನ್ ಅಥವಾ ಹೈಯರ್ ಹೈ ಫಾರ್ಮೇಶನ್ ಮಾಡ್ತಾ ಇತ್ತು. ಸೊ ಹೈಯರ್ ಹೈ ಫಾರ್ಮೇಶನ್ ಮಾಡ್ತಾ ಇತ್ತು, ಒಂದು ಟ್ರೆಂಡ್ ಲೈನ್ ನ ಒಂದು ಸಪೋರ್ಟ್ ಆಗಿ ತಗೊಂಡು ಮಾರ್ಕೆಟ್ ಮೂವ್ ಆಗ್ತಾ ಇದ್ದಿದ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ನಿನ್ನೆ ಮಾರ್ಕೆಟ್ ಒಂದು ಟ್ರೆಂಡ್ ಲೈನ್ ನ ಬ್ರೇಕ್ ಡೌನ್ ಮಾಡಿದೆ. ಸೊ ಡೇಟಾ ನಮಗೆ ಇದು ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ, ಆಯ್ತಾ. ಸೊ ಇದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಸೆಕ್ಟರಲ್ ವೈಸ್ ಡೇಟಾ ನೋಡೋಣ. ನೋಡಿ, ಸೆಕ್ಟರಲ್ ವೈಸ್ ಡೇಟಾ ನೋಡೋದಾದ್ರೆ ಸೊ NSE ಡೇಟಾ, ನಂತರದಲ್ಲಿ NSE ಡೇಟಾದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡಿ, 1,305 ಕಂಪನಿಗಳು ಪಾಸಿಟಿವ್, 1,800 ಕಂಪನಿಗಳು ನೆಗೆಟಿವ್ ಆಗಿದೆ. ಸೊ ಡೇಟಾ ನಮಗೆ ಬೇರಿಶ್ನೆಸ್ ನ ಸಜೆಸ್ಟ್ ಮಾಡ್ತಾ ಇದೆ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಿಫ್ಟಿ 50 29 ಕಂಪನಿಗಳು ಪಾಸಿಟಿವ್, 21 ಕಂಪನಿಗಳು ನೆಗೆಟಿವ್. ಸೊ ನೋಡಿ, ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನು ಅಂದ್ರೆ, NSE ಅಲ್ಲಿ 1,305 ಕಂಪನಿಗಳು ಪಾಸಿಟಿವ್ ಆಗಿದೆ, 1,800 ಕಂಪನಿಗಳು ನೆಗೆಟಿವ್ ಆಗಿದೆ. ಆದ್ರೆ ನಿಫ್ಟಿ 50 ಲಾರ್ಜ್ ಕ್ಯಾಪ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಆಯ್ತಾ. ಸೊ ದಿಸ್ ಇಸ್ ಗುಡ್ ನ್ಯೂಸ್, ಆಯ್ತಾ. ದಿಸ್ ಇಸ್ ಗುಡ್ ನ್ಯೂಸ್. ನಿಫ್ಟಿ ಬ್ಯಾಂಕ್ ನಲ್ಲೂ ಕೂಡ ಪಾಸಿಟಿವ್ ಆಗೇ ಇದೆ. ಸೊ ಸೆಂಟಿಮೆಂಟ್ ಬುಲಿಶ್ ಆಗಿದೆ. ಬಟ್ ಓವರ್ ಆಲ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೆಕ್ಟರ್ ಇದೆ ಅಲ್ವಾ, ಇಟ್ಸ್ ನಾಟ್ ಪರ್ಫಾರ್ಮಿಂಗ್. ಇನ್ನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಅದನ್ನ ಜ್ಞಾಪಕ ಇಟ್ಕೋಬೇಕು ನಾವು. ನಂತರದಲ್ಲಿ ಆಪ್ಷನ್ ಚೈನಿಗೆ ಬರೋದಾದ್ರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಮುಂದಿನ ವಾರದ ಎಕ್ಸ್ಪೈರಿ, ಅಂದ್ರೆ ಈ ಮಂತ್ಲಿ ಎಕ್ಸ್ಪೈರಿ ಅನ್ಕೋಬಹುದು. ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಅಟ್ ದ ಮನಿ ಕಾಲ್ ಆಪ್ಷನ್ ಕೂಡ ಸೆಲ್ ಆಗಿದೆ. ಓಕೆನಾ, ಜ್ಞಾಪಕ ಇರಲಿ. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಸೊ ಡೇಟಾ ನಮಗೆ ಬುಲ್ಲಿಶ್ ಕನ್ಸಾಲಿಡೇಷನ್ ಡೇಟಾನ ಸಜೆಸ್ಟ್ ಮಾಡ್ತಾ ಇದೆ, ಆಯ್ತಾ. TCI ರೇಷಿಯೋ ನಮಗೆ ಈಗ 0.8 ಇದೆ. ಸೊ ಇದು ನಮಗೆ ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೋಬಹುದು. ನೋಡಿ, ಹೆಚ್ಚು ಸಪೋರ್ಟ್ ರೆಸಿಸ್ಟೆನ್ಸ್ ಇರುವ ಡೇಟಾಗಳನ್ನ ನೋಡ್ಕೊಳ್ಳೋಣ. ನೋಡಿ, ಇಲ್ಲೆಲ್ಲ ಪೊಸಿಷನ್ಸ್ ಗಳನ್ನ ವಿಡ್ರಾ ಮಾಡಿದ್ದಾರೆ. ಸೊ ಪೊಸಿಷನ್ಸ್ ಗಳನ್ನ ವಿಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಾಫಿಟ್ ಬುಕಿಂಗ್ ಆಗಿದೆ, ಒಂದು ಪ್ರಾಫಿಟ್ ಬುಕಿಂಗ್ ಆಗಿದೆ. ಸೊ ಹಾಗಾಗಿ ನಾವು ಒಂದು ಸ್ಟ್ರಾಂಗ್ ಒಂದು ರೆಡ್ ಕ್ಯಾಂಡಲ್ ಬಂದಿರೋದನ್ನ ನಾವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಬಹುದು. ಇನ್ನು ನಾವು ಅಡ್ವಾನ್ಸ್ ಈಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿದರೆ ನೋಡಿ, ನಿಮಗೆ 25,800 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. 25,800. ಅದೇ ರೀತಿಯಲ್ಲಿ 26,000 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ಆಪ್ಷನ್ ಚೈನ್ ಪ್ರಕಾರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇನ್ನು ನಾವು FIDI ಡೇಟಾ ಬರೋದಾದ್ರೆ, ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS ಸೆಲ್ ಮಾಡಿದ್ದಾರೆ, DIS ಬೈ ಮಾಡಿದ್ದಾರೆ. ಸೊ FIS ಒಂದು ಪ್ರಾಫಿಟ್ ಬುಕಿಂಗ್ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಡೇಟಾ ನಮಗೆ ಬುಲಿಶ್ನೆಸ್, ಬಟ್ FIS ಸೆಲ್ ಮಾಡಿದ್ದಾರೆ, ಅದೊಂದು ನೋಡ್ಕೊಳ್ಳಿ. ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FIS ಬೈ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ FIS ಬೈ ಮಾಡಿರೋದನ್ನ ನೀವು ನೋಡಬಹುದು. ಸೊ ಡೇಟಾ ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ US30 ಪಾಸಿಟಿವ್, US500 ಪಾಸಿಟಿವ್, US100 ಪಾಸಿಟಿವ್, ಬುಲಿಶ್ನೆಸ್. ನಂತರದಲ್ಲಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ, ಡೋ ಜೋನ್ಸ್ ಪಾಸಿಟಿವ್, S&P 500 ಪಾಸಿಟಿವ್ ಮತ್ತು ನಾಸ್ಡಾಕ್ ಕೂಡ ಪಾಸಿಟಿವ್, ಬುಲಿಶ್ನೆಸ್. DAX ಪಾಸಿಟಿವ್, FTSE 100 ಪಾಸಿಟಿವ್, CAC 40 ಕೂಡ ಪಾಸಿಟಿವ್ ಆಗಿದೆ, ಬುಲಿಶ್ನೆಸ್. ಇನ್ನು ಏಷ್ಯನ್ ಮಾರ್ಕೆಟ್ ಬರೋದಾದ್ರೆ ನಿಕಾಯ್ ಈಗ ಆಲ್ರೆಡಿ ಓಪನ್ ಆಗಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. 1%, 1.23% ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಹ್ಯಾಂಗ್ಸೆಂಗ್ ಪಾಸಿಟಿವ್ ಆಗಿದೆ, ಕಾಸ್ಪಿ ಕೂಡ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಸೊ ಡೇಟಾ ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಇನ್ನು
ADRs ಬರೋದಾದ್ರೆ ಇನ್ಫೋಸಿಸ್ ADR ಪಾಸಿಟಿವ್, ವಿಪ್ರೋ ADR ನೆಗೆಟಿವ್, ICICI ನೆಗೆಟಿವ್, HDFC ನೆಗೆಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ನಾವು ನೋಡುವ 5 ಮೇಜರ್ ಕಂಪನಿಗಳಲ್ಲಿ ಒಂದು ಕಂಪನಿ ಪಾಸಿಟಿವ್ ಆಗಿದೆ. ಸೊ ಓವರ್ ಆಲ್ ಡೇಟಾ ನಮಗೆ ಒಂದು ಬುಲ್ಲಿಶ್ ಕಡೆನೂ ಇದೆ, ಈ ಕಡೆ ಬೆರಿಶ್ ಕಡೆನೂ ಇದೆ. ಸೊ ಅದ್ರ ಮೇಲ್ಗಡೆಗೆ ನಾವು ಇವತ್ತು ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಒಂದು ಡಿರೈವೇಟಿವ್ ಮಾರ್ಕೆಟ್ ನೋಡಿ, ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ನ ನೋಡಿ. ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಮದರ್ ಇಂಡಿಸಸ್ ಜೊತೆ ಕಂಪೇರ್ ಮಾಡಿದ್ರೆ ಬುಲಿಶ್ನೆಸ್ ಆಗಿದೆ. ಅದೇ ನೀವು ಬ್ಯಾಂಕ್ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಮತ್ತು ನಿಫ್ಟಿ ಬ್ಯಾಂಕ್ ನ ಕಂಪೇರ್ ಮಾಡಿದ್ರೆ ಸೊ ನ್ಯೂಟ್ರಲ್, ಆಲ್ಮೋಸ್ಟ್ ನ್ಯೂಟ್ರಲ್ ಆಗಿದೆ, ಕರೆಕ್ಟಾ? ಸೊ ಈ ಸೆಂಟಿಮೆಂಟ್ ನಾನು ಒಂದು ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ನಂತರದಲ್ಲಿ ಇಂಡಿಯಾ ವ್ಯಾಲಿಟಾಲಿಟಿ ಇಂಡೆಕ್ಸ್ ಫಿಯರ್ ಕ್ರಿಯೇಟ್ ಮಾಡ್ತಾ ಇದೆ, ಪಾಸಿಟಿವ್ ಆಗಿದೆ. ಸೊ ಮಾರ್ಕೆಟ್ ಅಲ್ಲಿ ಇವತ್ತೊಂದು ಬೆರಿಶ್ನೆಸ್ ಬರ್ಬೋದು ಅಂತ ನಾವು ಸಜೆಸ್ಟ್ ಮಾಡ್ಬೋದು. ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಇವಾಗ ಗಿಫ್ಟ್ ನಿಫ್ಟಿ 26,045 ರನ್ ಆಗ್ತಾ ಇದೆ. ಸೊ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ 75 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ, ಕರೆಕ್ಟಾ? 75 ಪಾಸಿಟಿವ್ ಅಂತ ಹೇಳಿದ್ರೆ ಇವತ್ತೊಂದು ಒಂದು ಮೈಲ್ಡ್ ಗ್ಯಾಪ್ ಅಪ್ ಬರ್ಬೋದು, ಮೈಲ್ಡ್ ಗ್ಯಾಪ್ ಅಪ್ ಅಷ್ಟೇ, ಆಯ್ತಾ? ಇನ್ನು ನಂತರದಲ್ಲಿ ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್. ಕಮೋಡಿಟಿ ಸೆಕ್ಟರ್ ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನ್ ಮಾಡ್ಕೊಂಡಿದ್ರು ಲಾಸ್ಟ್ 1-2 ತಿಂಗಳಿಂದ ಅಥವಾ ಒಂದು 6-7 ತಿಂಗಳಿಂದ ಮಾರ್ಕೆಟ್ ಯಾವಾಗ ಕನ್ಸಾಲಿಡೇಟ್ ಆಗ್ತಾ ಇತ್ತೋ ಅವಾಗ ಎಲ್ಲರೂ ಕೂಡ ಕಮೋಡಿಟಿ ಮಾರ್ಕೆಟ್ಗೆ ಶಿಫ್ಟ್ ಆಗಿದ್ರು. ಈಕ್ವಿಟಿ ಮಾರ್ಕೆಟ್ ಬಿಟ್ಬಿಟ್ಟು ಕಮೋಡಿಟಿ ಮಾರ್ಕೆಟ್ಗೆ ಶಿಫ್ಟ್ ಆಗಿದ್ರು. ಸೊ ಇವಾಗ ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಅಲ್ಲಿ ಒಂದು ಸೆಲ್ ಆಫ್ ಕಾಣಬಹುದು, ಆಯ್ತಾ? ನಿನ್ನೆ ಹ್ಯೂಜ್ ಸೆಲ್ ಆಫ್ ಬಂತು ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಅಲ್ಲಿ ಬಿಗಿನಿಂಗ್ ಅಲ್ಲೇ, ನಂತರದಲ್ಲಿ ರಿಕವರಿ ಆಗಿದ್ದ ನೋಡಬಹುದು. ಸೊ ಡೇಟಾ ನಮಗೆ ಒಂದು ಇಂಡಿಕೇಶನ್ ಕೊಡ್ತಾ ಇದೆ ಮಾರ್ಕೆಟ್ ಬುಲ್ಲಿಶ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಇದ್ರ ಮೇಲೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡು ಮೊದಲನೇದಾಗಿ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋದಾಗ 26,104 ಒಂದು ಮೊದಲನೇ ರೆಸಿಸ್ಟೆನ್ಸ್ ಆದ್ರೆ 26,134 ಎರಡನೇ ರೆಸಿಸ್ಟೆನ್ಸ್, ಮತ್ತು ಆಲ್ ಟೈಮ್ ಹೈ ಇದೆ 26,277. ಇದನ್ನು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಂಡೇ ಇರಬೇಕಿದೆ ಯಾವಾಗ್ಲೂ. ನಂತರದಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ 25,862 ಮೊದಲನೇ ಸಪೋರ್ಟ್, 25,788 ಎರಡನೇ ಸಪೋರ್ಟ್, ಮತ್ತು 25,508 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇವತ್ತು ಮಾರ್ಕೆಟ್ ಇಂಡಿಕೇಶನ್ ಏನಿರಬೇಕು? ಮೊದಲನೇದಾಗಿ ಸ್ಟೋಕೆಸ್ಟಿಕ್ RSI ನೋಡಿ. ಸೊ ಆ ಸ್ಟೋಕೆಸ್ಟಿಕ್ RSI ಇನ್ನೂ 100ರಲ್ಲಿದೆ. ಸೊ ಹಾಗಾಗಿ ಡೇಟಾ ಇನ್ನೂ ನಮಗೆ ಓವರ್ ಬಾಟ್ ಝೋನ್ ಅಲ್ಲೇ ಇರೋದ್ರಿಂದ ಇನ್ನು ಪ್ರಾಫಿಟ್ ಬುಕಿಂಗ್ ಬಂದಿಲ್ಲ. ಸೊ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇದೆ. ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇದೆ ಅಂದ್ರೆ ಒಂದು ರೆಡ್ ಕ್ಯಾಂಡಲ್ ಬರೋ ಚಾನ್ಸಸ್ ಇದೆ ಅಂತ ತಿಳ್ಕೊಬೋದಾ, ಕರೆಕ್ಟಾ? ಸೊ ರೆಡ್ ಕ್ಯಾಂಡಲ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ನಮಗೆ ಇಲ್ಲೊಂದು ಗ್ಯಾಪ್ ಝೋನ್ ಕಾಣಿಸ್ತಾ ಇದೆ ಗೊತ್ತಾ, 25,709. ಇದು ಮ್ಯಾಗ್ನೆಟ್ ಆಗಿ ಕೆಲಸ ಮಾಡುತ್ತೆ. ಮಾರ್ಕ್ ಮಾಡ್ಕೊಳ್ಳಿ, 25,709 ಒಂದು ಮ್ಯಾಗ್ನೆಟ್ ಆಗಿ ಕೆಲಸ ಮಾಡುತ್ತೆ. ಸೊ ಇಲ್ಲಿಗೆ ಮಾರ್ಕೆಟ್ ಇವತ್ತೊಂದು ಬರಬಹುದು ಅಂತ ನಾವು ಒಂದು ಪ್ರಿಡಿಕ್ಷನ್ ಮಾಡಬಹುದು. ಸೊ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಸಿಂಪಲ್ ತಿಳ್ಕೊಳ್ಳಿ, ಗ್ಯಾಪ್ ಅಪ್ ಆಗುತ್ತೆ ಮಾರ್ಕೆಟ್. ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆಗಿ, ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಖಂಡಿತ 25,709 ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿ ಕೆಲಸ ಮಾಡುತ್ತೆ. ಮಾರ್ಕೆಟ್ ಇಲ್ಲಿವರೆಗೂ ಅಟ್ರಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಫಸ್ಟ್ ಗ್ಯಾಪ್ ಅಪ್ ಆಗಿ ಫಸ್ಟ್ 15 ಮಿನಿಟ್ಸ್ ಲೋನೇ ಬ್ರೇಕ್ ಆಗಿಲ್ಲ ಅನ್ಕೊಳ್ಳಿ, ಆಗ ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ನ ಫಾರ್ಮ್ ಮಾಡುತ್ತೆ, ಅಂದ್ರೆ ಒಂದು ಸೈಡ್ ವೇಸ್ ಪ್ಯಾಟರ್ನ್ ನ ಫಾರ್ಮ್ ಮಾಡುತ್ತೆ. ಸೊ ಒಂದು ಸೈಡ್ ವೇಸ್ ಅಂತ ಹೇಳಿದ್ರೆ ಇವತ್ತು ಫ್ರೈಡೆ ಆಗಿರೋದ್ರಿಂದ ಒಂದು ಸೈಡ್ ವೇಸ್ ಮಾರ್ಕೆಟ್ ನ ಫಾರ್ಮ್ ಮಾಡಿ ಮಾರ್ಕೆಟ್ ಇಲ್ಲೇ ಒಂದು ಎಂಡ್ ಮಾಡೋ ಚಾನ್ಸಸ್ ಅಂತ ಇದೆ. ಸೊ 26,000 ಅಥವಾ 26,100 ಇದೊಂದಿದೆ ಅಲ್ಲ, ಈ ಹೈ ಇದೆ ಅಲ್ಲ 26,104, ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆಗಿಲ್ಲ ಅಂದರೆ, ಬ್ರೇಕ್ ಡೌನ್ ಆದರೆ 25,709 ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋ ಇಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.